ನಮ್ಮ ಬಿಜೆಪಿಯಿಂದ ಒಂದು ಅಭ್ಯರ್ಥಿಯನ್ನ ಹಾಕಿದ್ರಿ. ಅದು ನಾರಾಯಣ ಸಾಹೇಬ್ ಬಾಂಡ್ಗೆ ಅವರು. ನಮ್ಮ ಬಿಜೆಪಿಯ ಸಾಮಾನ್ಯ ಕಾರ್ಯಕರ್ತರವರು. ಪಕ್ಷದಲ್ಲಿ ಹಲವಾರು ವರ್ಷಗಳ ಕಾಲ ಪಕ್ಷದ ಏಳಿಗೆಗೆ ದುಡಿದಂಥವರು. ಇವತ್ತು ನಮ್ಮ ಕೇಂದ್ರದ ನಾಯಕರು ಒಬ್ಬ ಸಾಮಾನ್ಯ ಕಾರ್ಯಕರ್ತರನ್ನು ಗುರುತು ಮಾಡಿ ಅವರಿಗೆ ಒಂದು ದೊಡ್ಡ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಈಗ ನಡೆದಂಥ ಫಲಿತಾಂಶದಲ್ಲಿ ಬೆಳಗ್ಗೆಯಿಂದ ಕೂಡ ಅವರು ಇಲ್ಲಿ ಅಭ್ಯರ್ಥಿಯಾಗಿ ನಮ್ಮ ಈ ಕೊಠಡಿಯಲ್ಲಿ ಆಫೀಸಲ್ಲಿ ಕೂತಿದ್ರು. ಈ ಕ್ಷಣದಿಂದ ಅವರು ರಾಜ್ಯಸಭಾ ಸದಸ್ಯರಾಗಿ ರಾಜ್ಯದ ದೇಶದ ಅಭಿವೃದ್ಧಿಗೆ ಮತ್ತು ನರೇಂದ್ರ ಮೋದಿಯವರ ಕೈಯನ್ನು ಬಲಪಡಿಸುವಂಥ ದೃಷ್ಟಿಯಿಂದ ಅವರು ಆಯ್ಕೆಯಾಗಿದ್ದಾರೆ. ನಮ್ಮೆಲ್ಲ ಶಾಸಕರ ಪರವಾಗಿ, ನಮ್ಮೆಲ್ಲ ಬಿಜೆಪಿಯ ಶಾಸಕರ ಪರವಾಗಿ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಒಳ್ಳೆಯದಾಗಲಿ ಅವರು ಇನ್ನಷ್ಟು 6 ವರ್ಷಗಳ ಕಾಲ ಕರ್ನಾಟಕದ ದೇಶದ ಸೇವೆಯನ್ನು ಮಾಡುವಂಥದ್ದು, ನರೇಂದ್ರ ಮೋದಿಯವರ ಜೊತೆಯಲ್ಲಿ ಕೆಲಸ ಮಾಡುವಂಥ ಯೋಗವನ್ನು ಬಿಜೆಪಿ ಪಾರ್ಟಿ ಅವರಿಗೆ ಕೊಟ್ಟಿದೆ. ಅವರ ವಿಜಯ ಆಗಿದೆ. ನಾವು ಒಂದು ಅಭ್ಯರ್ಥಿ ಹಾಕಿದ್ರಿ, ಒಂದೇ ಅಭ್ಯರ್ಥಿ ನಮ್ಮ ಅಭ್ಯರ್ಥಿ ಗೆಲುವನ್ನು ಸಾಧಿಸಿದ್ರೆ, ಅದೇ ರೀತಿ NDA ಅಭ್ಯರ್ಥಿ ಮತ್ತೊಬ್ಬರು ಉಪೇಂದ್ರ ರೆಡ್ಡಿ ಅವರನ್ನು ಕಣಕ್ಕಿಳಿಸಿದ್ರಿ. ಆದರೆ ನಮಗೆ ಓಟು ನಾವು ಏನು ಎಕ್ಸ್ಪೆಕ್ಟ್ ಮಾಡಿದರೆ ಆ ಓಟುಗಳು ಬರದೇ ಇದ್ದಿದ್ದರಿಂದ ನಾವು ಅದರಲ್ಲಿ ಸೋಲನ್ನು ಕಂಡಿದ್ದೀರಿ. ಸೋಲೆ ಮುಂದಿನ ಗೆಲುವಿಗೆ ನಾಂದಿ ಆಗುತ್ತೆ. ನಮ್ಮೆಲ್ಲರ ದೃಷ್ಟಿ ಇರುವಂಥದ್ದು ಮುಂದೆ ಬರುವಂಥ ಪಾರ್ಲಿಮೆಂಟಲ್ಲಿ 28ಕ್ಕೆ 28 ಸ್ಥಾನಗಳನ್ನು ಗೆಲ್ಲುವಂಥ ಗುರಿಯೊಂದಿಗೆ ನಾವು ಇನ್ನಷ್ಟು ಉರುಪಿನಿಂದ ಹೊರಡ್ತೇವೆ. ಏನು ಕೇಳಿದ್ವಿ? ಈಗ ಈ ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ನಂತರ ಈಗ ರಾಜ್ಯಸಭೆಯಲ್ಲೂ ಕೂಡ ಮುಖಭಂಗ, ಮೈತ್ರಿ ಮೇಲೆ ಲೋಕಸಭೆ ಚುನಾವಣೆ ಮೇಲೆ ಪರಿಣಾಮ ಆಗಲ್ವಾ ಅಂತ ನೋಡಿ. ಈ ಚುನಾವಣೆಯಲ್ಲಿ ನಮಗೆ ಅವಕಾಶ ಇದ್ದಿದ್ದು ಒಂದೇ ಒಂದು ಅಭ್ಯರ್ಥಿ ಗೆಲ್ಲಕ್ಕೆ ಅವಕಾಶ ಇದ್ದಿದ್ದು. ಪ್ರಯತ್ನ ಮಾಡಿದ್ದೀರಿ ಅಷ್ಟೇ, ತಪ್ಪೇನಿಲ್ಲ. ಪ್ರಯತ್ನ ಮಾಡೋದು ಕೂಡ ಒಂದು ಗೆಲುವಿನ ಸಂಕೇತ ಅಂತ ನಾವು ತಿಳ್ಕೊಂಡಿದ್ದೀರಿ. ಪ್ರಯತ್ನ ಮಾಡಿದ್ದೀರಿ ಅಷ್ಟೇ. ನಮಗೇನು ಗೆಲ್ಲುವಕ್ಕೆ ನಂಬರ್ ಇರಲಿಲ್ಲ ನಮ್ಮ ಹತ್ರ. ದೇರ್ ಇಸ್ ನೋ ನಂಬರ್. ಬಟ್ ಪ್ರಯತ್ನವನ್ನು ಮಾಡಿದ್ದೀರಿ. ಪ್ರಯತ್ನ ನಮ್ಮದು ಸಫಲತೆ ಆಗಲಿಲ್ಲ. ಯಾವುದು? ನಮ್ಮ S.T. ಸೋಮಶೇಖರ್ ಅವರು ಪಕ್ಷಕ್ಕೆ ದ್ರೋಹ ಬಗೆದಿದ್ದಾರೆ. ನಮ್ಮ ವಿಪ್ ನಿನ್ನೆನೂ ಕೂಡ ಅವ್ರ ಮನೆಗೆ ವಿಪ್ಪನ್ನು ಜಾರಿ ಮಾಡಿದ್ರಿ. ನಿನ್ನೆನೂ ಕೂಡ ಅವರ ಮೊಬೈಲ್ಗೆ 4-6 ಬಾರಿ ವಾಟ್ಸಪ್ಪಲ್ಲೂ ಕೂಡ ನಮ್ಮ ವಿಪ್ಪನ್ನು ಕಳಿಸ್ಕೊಟ್ಟಿದ್ರಿ, ಮೆಸೇಜನ್ನು ಕಳಿಸಿದ್ರಿ. ಅವರು ಬಂದು ಕಾಂಗ್ರೆಸ್ಗೆ ವೋಟ್ ಮಾಡಿದ್ದಾರೆ. ಇದೊಂದು ರೀತಿ ದ್ರೋಹ. ಅಲ್ಲಿನ ಜನ, ಯಶವಂತಪುರದ ವಿಧಾನಸಭಾ ಕ್ಷೇತ್ರದ ಜನ ಆಯ್ಕೆ ಮಾಡಿದ್ದವರನ್ನ ಬಿಜೆಪಿ ಸಿಂಬಲ್ ಮೇಲೆ ಆಯ್ಕೆ ಮಾಡಿದ್ರು. ರಾಜ್ಯಸಭೆ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದ S.T. ಸೋಮಶೇಖರ್ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಸೋಮಶೇಖರ್ ಪಕ್ಷಕ್ಕೆ ದ್ರೋಹ ಮಾಡಿದ್ದಾರೆ. ಬಿಜೆಪಿಯಲ್ಲಿ ಇದ್ದುಕೊಂಡು ಮತ್ತೊಂದು ಪಕ್ಷಕ್ಕೆ ಮತ ಹಾಕಿದ್ದಾರೆ. ಇದು ಪಕ್ಷ ದ್ರೋಹ, ತಾಯಿಗೆ ಮಾಡಿದ ದ್ರೋಹ ಅಂತ ಕಿಡಿಕಾರಿದ್ದಾರೆ ಆರ್ ಅಶೋಕ್. ಇನ್ನು ಶಿವರಾಮ್ ಹೆಬ್ಬಾರ್ ಕಾಣೆಯಾಗಿದ್ದಾರೋ ಅಥವಾ ಎತ್ಕೊಂಡು ಹೋಗಿದ್ದಾರೋ ಗೊತ್ತಿಲ್ಲ. ಇಬ್ಬರ ಶಾಸಕತ್ವ ಅನರ್ಹಕ್ಕೆ ಸ್ಪೀಕರ್ಗೆ ಮನವಿ ಮಾಡಿದ್ದೇವೆ ಅಂತ ಹೇಳ್ತಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ರಾಜ್ಯಸಭಾ ಚುನಾವಣೆಯಲ್ಲಿ ನಮ್ಮ ಬಿಜೆಪಿಯಿಂದ S.T. ಸೋಮಶೇಖರ್ ಅವರು ಪಕ್ಷಕ್ಕೆ ದ್ರೋಹ ಬಗೆದಿದ್ದಾರೆ. ನಮ್ಮ ವಿಪ್ ನಿನ್ನೆನೂ ಕೂಡ ಅವ್ರ ಮನೆಗೆ ವಿಪ್ಪನ್ನು ಜಾರಿ ಮಾಡಿದ್ರಿ. ನಿನ್ನೆನೂ ಕೂಡ ಅವರ ಮೊಬೈಲ್ಗೆ 4-6 ಬಾರಿ ವಾಟ್ಸಪ್ಪಲ್ಲೂ ಕೂಡ ನಮ್ಮ ವಿಪ್ಪನ್ನು ಕಳಿಸ್ಕೊಟ್ಟಿದ್ರಿ, ಮೆಸೇಜನ್ನು ಕಳಿಸಿದ್ರಿ. ಅವರು ಬಂದು ಕಾಂಗ್ರೆಸ್ಗೆ ವೋಟ್ ಮಾಡಿದ್ದಾರೆ. ಇದೊಂದು ರೀತಿ ದ್ರೋಹ. ಅಲ್ಲಿನ ಜನ, ಯಶವಂತಪುರದ ವಿಧಾನಸಭಾ ಕ್ಷೇತ್ರದ ಜನ ಆಯ್ಕೆ ಮಾಡಿದ್ದವರನ್ನ ಬಿಜೆಪಿ ಸಿಂಬಲ್ ಮೇಲೆ ಆಯ್ಕೆ ಮಾಡಿದ್ರು. ಬಿಜೆಪಿ ಸಿಂಬಲ್ ಅಲ್ಲಿದ್ದು ಇನ್ನೊಂದು ಪಾರ್ಟಿಗೆ ವೋಟ್ ಮಾಡೋದು ಅದು ಹೆತ್ತ ತಾಯಿಗೆ ದ್ರೋಹ ಬಗ್ದಂಗೆ. ಅದಕ್ಕೆ ಯಶವಂತಪುರದ ಜನ ಸರಿಯಾದ ಸಂದರ್ಭದಲ್ಲಿ ಸರಿಯಾದ ಉತ್ತರವನ್ನು ಕೊಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ. S.T. ಸೋಮಶೇಖರ್ ಅವರು ಪಕ್ಷಕ್ಕೆ ದ್ರೋಹ ಬಗೆದಿದ್ದಾರೆ. ನಮ್ಮ ವಿಪ್ ನಿನ್ನೆನೂ ಕೂಡ ಅವ್ರ ಮನೆಗೆ ವಿಪ್ಪನ್ನು ಜಾರಿ ಮಾಡಿದ್ರಿ. ನಿನ್ನೆನೂ ಕೂಡ ಅವರ ಮೊಬೈಲ್ಗೆ 4-6 ಬಾರಿ ವಾಟ್ಸಪ್ಪಲ್ಲೂ ಕೂಡ ನಮ್ಮ ವಿಪ್ಪನ್ನು ಕಳಿಸ್ಕೊಟ್ಟಿದ್ರಿ, ಮೆಸೇಜನ್ನು ಕಳಿಸಿದ್ರಿ. ಅವರು ಬಂದು ಕಾಂಗ್ರೆಸ್ಗೆ ವೋಟ್ ಮಾಡಿದ್ದಾರೆ. ಇದೊಂದು ರೀತಿ ದ್ರೋಹ.
ಅಲ್ಲಿನ ಜನ ಯಶವಂತಪುರದ ವಿಧಾನಸಭಾ ಕ್ಷೇತ್ರದ ಜನ ಆಯ್ಕೆ ಮಾಡಿದ್ದವ್ರನ್ನ ಬಿಜೆಪಿ ಸಿಂಬಲ್ ಮೇಲೆ ಆಯ್ಕೆ ಮಾಡಿದ್ರು. ಬಿಜೆಪಿ ಸಿಂಬಲ್ ಅಲ್ಲಿದ್ದು ಇನ್ನೊಂದು ಪಾರ್ಟಿಗೆ ವೋಟ್ ಮಾಡೋದು ಅದು ಹೆತ್ತ ತಾಯಿಗೆ ದ್ರೋಹ ಬಗ್ದಂಗೆ. ಅದಕ್ಕೆ ಯಶವಂತಪುರದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.